ಈವ್ನಿಂಗ್. ತುಳಸಿ, ಮನೆ ಮನೆ ತುಳಸಿ ಇದು ಬರೀ ಪೂಜನೀಯ ಅಷ್ಟೇ ಅಲ್ಲ, ಇದು ಒಂದು ಮನೆ ಮದ್ದು ಕೂಡ ಹೌದು. ಈ ತುಳಸಿ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತೈತಿ ಕಾಮನ್ ಆಗಿ. ತುಳಸಿ ಮೇನ್ಲಿ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಮೇಲೆ ಆ್ಯಕ್ಷನ್ ಮಾಡ್ತೈತಿ. ತುಂಬಾ ಕಫ ಇದ್ದಾಗ, ಕೋಲ್ಡ್ ಆದಾಗ, ಜ್ವರ ಬಂದಾಗ ಇದ್ರದ್ದು ಆ್ಯಕ್ಷನ್ನು ತುಂಬಾ ಇರ್ತೈತಿ. ಎಲ್ಲರ ಮನೆಯಲ್ಲಿ ತುಳಸಿ ಇದ್ದೇ ಇರ್ತೈತಿ. ಈ ತುಳಸಿ ಎಲೆಗಳನ್ನು ಕೆಮ್ಮು ಹತ್ತಿದಾಗ ಎಲೆಗಳನ್ನು ತಗೊಂಡು ನೀರಲ್ಲಿ ಬಾಯ್ಲ್ ಮಾಡಿ ಫಿಲ್ಟ್ರ್ ಮಾಡಿ ಕುಡಿಯುವಂಥದ್ದು. ಇನ್ನು ಮೇನ್ಲಿ ಇದು ಸ್ಕಿನ್ ಡಿಸೀಸ್ದಲ್ಲಿ ಅಂದರೆ ಸ್ಕೇಬೀಸು, ರಿಂಗ್ ವರ್ಮ್ ಇದ್ದಾಗೆಲ್ಲ ತುಳಸಿ ಎಲೆಗಳನ್ನು ತಗೊಂಡು ಪೆಪ್ಪರ್ ಜೊತೆ ಪೇಸ್ಟ್ ಮಾಡಿ ಇದನ್ನು ಸ್ಕಿನ್ ಡಿಸೀಸ್ದಲ್ಲಿ ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಕೂಡ ಹೌದು. ಇದರದ್ದು ಸ್ಟ್ರಾಂಗ್ ಅರೋಮಾ ಇರೋದ್ರಿಂದ ಇದರದ್ದು ಫ್ರೆಶ್ ಲೀವ್ಸ್ ಆಗಲಿ ಅಥವಾ ಡ್ರೈಡ್ ಲೀವ್ಸನ್ನು ತಗೊಂಡು ಟೀ ಮಾಡಿಕೊಂಡು ಕುಡಿಬಹುದು. ಇದರದ್ದು ತುಂಬಾ ಫ್ರಾಗ್ರೆನ್ಸ್ ಚೆನ್ನಾಗಿ. ಇನ್ನೂ ಒಂದು ಇದರದ್ದು ಸ್ಟ್ರಾಂಗ್ ಅರೋಮಾ ಇರೋದ್ರಿಂದ ಉಪಯೋಗ ಏನಪ್ಪ ಅಂತಂದರೆ ಇದು ಒಂದು ಬೆಸ್ಟ್ ಕ್ರಿಮಿಗ್ನ. ಅಂದರೆ ಭಾಳಷ್ಟು ತುಳಸಿಗಳನ್ನು ಬೆಳೆಯೋದ್ರಿಂದ ಇದರ ಅರೋಮಾದಿಂದ ಕ್ರಿಮಿಕೀಟಗಳ ಹಾವಳಿನೂ ತಪ್ಪುತ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ಒಂದು ಬೆಸ್ಟ್ ರೆಜುವಿನೇಟರ್. ನಮ್ದು BP ರೆಗ್ಯುಲೇಟ್ ಮಾಡೋಕ್ಕೂ ಕೂಡ ತುಂಬಾ ಸಹಾಯ ಮಾಡ್ತಿತ್ತು. ಇನ್ನೊಂದು ಇದನ್ನು ಯೂಸ್ ಮಾಡೋದ್ರಿಂದ ನಾವು ತುಂಬ ಯಂಗಾಗಿ ಕೂಡ ಕಾಣಿಸ್ತೀವಿ. ಸೊ ತುಳಸಿ ತುಂಬಾ ಹೆಲ್ಪ್ಫುಲ್ ಇರುವಂತಹ ಮನೆಯಲ್ಲಿ ಇದ್ದೇ ಇರ್ತೈತಿ. ಎಲ್ಲರೂ ಇದರದ್ದು ಲಾಭ ತಗೊಳ್ರಿ. ಥ್ಯಾಂಕ್ ಯು.